ಈ ಶತಮಾನದ ಮೂರನೆಯ ಮಹಾಮಂಜನದ ಸುಸಂದರ್ಭದಲ್ಲಿ ನಾವೀಗ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ, ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ, ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಈ ಕಾರ್ಯಾಲಯವನ್ನು ರಿಬ್ಬನ್ ಹಿಡಿಯುವ ಮೂಲಕ ಉದ್ಘಾಟಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಯೋಗಿ ಸ್ವಸ್ತಿ ಶ್ರೀ ರತ್ನಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ, ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ, ಅದೇ ರೀತಿ ಶ್ರೀ ಕಿಶೋರ್ ಆಳ್ವಾರ್, ಶ್ರೀಮತಿ ಸ್ವರೂಪ ಟೀಕೆ, ಶ್ರೀ ಕೆ ಅಭಯಚಂದ್ರ, ಉದಯ್ ಕುಮಾರ್ ಶೆಟ್ಟಿ ಮುಂತಾದವರ ಉಪಸ್ಥಿತಿಯಲ್ಲಿ ಶ್ರೀಮತಿ ಸ್ವರೂಪ ಟೀಕೆಯವರು ಈ ಕಾರ್ಯಾಲಯವನ್ನು ಉದ್ಘಾಟಿಸಿಕೊಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಶತಮಾನದ ಮೂರನೆಯ ಮಹಾಮಂಜನದ ಕಾರ್ಯಾಲಯ ಉದ್ಘಾಟನೆಯ ಈ ಸಂದರ್ಭದಲ್ಲಿ 1932ರಲ್ಲಿ ದಲಿತ ಕಿಶೋರ್ ಆಳ್ವಾರ್, ಡಾಕ್ಟರ್ ಮೋಹನ್ ಆಳ್ವಾರ್ ಹಾಗೆ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಈಗ ಈ ಹಬ್ಬಗಳಿಗೆ ಶುಭ ಗಳಿಗೆಯಾಗಿ ಪರಿಣಮಿಸಿ ಮುಂದೆ 2027ರಲ್ಲಿ ನಡೆಯಲಿರುವ ಮಹಾಮಸ್ತಕಾಭಿಷೇಕ ಶಾಸಕ ದೇವತೆಗಳ ಕೃಪಕಟಾಕ್ಷದೊಂದಿಗೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಸಮಸ್ತ ದೇವತೆಗಳಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಾಲಯವನ್ನು ಅವರು ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಸಮಿತಿಯ ಉಪಾಧ್ಯಕ್ಷರು, ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು, ಮೂಡಬಿದಿರೆಯ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು, ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು, ಉಡುಪಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ಸನ್ಮಾನ್ಯ ಪ್ರತೀಕ್ ಬಾಯಲ್ ರವರು, ಹಾಗೆ ಅಡಿಷನಲ್ SP ಆಗಿರುವಂತಹ ಮಾನ್ಯ ಉದಯ್ ರಾಜ್ ರವರು ಎಲ್ಲರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಪುಷ್ಪರಾಜ್ ಜೈನ್ ಮಂಗಳೂರು ಇವರು, ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಮೋಹನ್ ಪಡಿವಾಲ್ ರವರು, ಸಹ ಕೋಶಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಭಾತ್ ಕುಮಾರ್ ರವರು, ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಸಮಿತಿಯ
ಗೌರವಾನ್ವಿತ ಉಪಾಧ್ಯಕ್ಷರುಗಳಾಗಿರುವಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅಳದಂಗಡಿ, ಶ್ರೀ ಕೆ ಜಯವರ್ಮ ರಾಜ್ ಬಳ್ಳಾಲ ಮಂಗಳೂರು, ಶ್ರೀ ಡಿ ಸುರೇಂದ್ರ ಕುಮಾರ್ ಧರ್ಮಸ್ಥಳ, ಡಾಕ್ಟರ್ ಕೆ ಜೀವಂದರ ಬಳ್ಳಾಲ್ ಬಾರಡಿ ಬೀಡು, ಶ್ರೀ ರತ್ನಾಕರ್ ರಾಜ್ ಅರಸರು ದಯಮಾಡಿ ಸಭಾಂಗಣದ ಒಳಭಾಗಕ್ಕೆ ಬಂದು ಲಭ್ಯವಿರುವಂತಹ ಆಸನವನ್ನ ಅಲಂಕರಿಸಿ ನಮ್ಮ ಕಾರ್ಯಕ್ರಮದ ಮೆರುಗಿಗೆ ನಮ್ಮ ಮಹಾಮಸ್ತಕಾಭಿಷೇಕದ ಸಂಭ್ರಮದ ಕಾತರದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಬರುವ 2027 ಫೆಬ್ರವರಿ ತಿಂಗಳಲ್ಲಿ ಕಾರ್ಕಳದ ಬೆಟ್ಟದ ಎತ್ತರದಲ್ಲಿ ತಪೋಮಗ್ನಾಗಿ ನಿಂತಿರುವಂತಹ ಬಾಹುಬಲಿ ಸ್ವಾಮಿಯ ಸುಂದರ ಮೂರ್ತಿಗೆ ಐತಿಹಾಸಿಕವಾದಂತಹ ಲಕ್ಷಾಂತರ ಮಂದಿ ಭಾಗವಹಿಸುವಂತಹ ಮಹಾಮಸ್ತಕಾಭಿಷೇಕದ ಆ ಸಂಭ್ರಮವನ್ನು 2027 ಫೆಬ್ರವರಿಯಲ್ಲಿ ನಾವು ಕಾಣಲಿಕ್ಕಿದ್ದೇವೆ. 32ರಲ್ಲಿ ಭೈರವರಸ ಮನೆತನದಿಂದ ಸ್ಥಾಪಿಸಲ್ಪಟ್ಟ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಇತ್ತೀಚಿನ ವರ್ಷಗಳಲ್ಲಿ 1990, 2002, 2015ರಲ್ಲಿ ಮಹಾಮಸ್ತಕಾಭಿಷೇಕವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವೈಭವದಿಂದ ಸಂಪನ್ನಗೊಂಡಿರುವುದು ನಮಗೆಲ್ಲ ಗೊತ್ತಿದೆ. ಜೈನಾಗಮ ಪದ್ಧತಿಯಂತೆ ಪರಂಪರೆಗೆ ಅನುಗುಣವಾಗಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಮಸ್ತಕಾಭಿಷೇಕವು ಈ ಬಾರಿ 2027 ಫೆಬ್ರವರಿ ನಡೆಯುವ ಬಗ್ಗೆ ದಿನಾಂಕ ಘೋಷಣೆ ಹಾಗೂ ಕಾರ್ಯಾಲಯ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಲು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೆವು. ಮಹಾಮಸ್ತಕಾಭಿಷೇಕ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದಿವ್ಯ ಸಂದೇಶವಾದ ಅಹಿಂಸೆ, ಸತ್ಯ, ತ್ಯಾಗ, ಶಾಂತಿ ಹಾಗೂ ಧರ್ಮದ ಸಂದೇಶವನ್ನು ತಿಳಿಸುವುದರ ಜೊತೆಗೆ ಸಂಸ್ಕೃತಿಯ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಅನೇಕ ಜನಪರ ಯೋಜನೆಗಳನ್ನು ಸರ್ವ ಸಮಾಜದ ಶ್ರೇಯಾಭಿವೃದ್ಧಿಗೆ ಹಮ್ಮಿಕೊಳ್ಳುವುದು ಈ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಮಹತ್ವಪೂರ್ಣ ಅಂಗವಾಗಿರುತ್ತದೆ. ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಹಕಾರ ರತ್ನ ಹಿರಿಯರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ರಾಜ್ಯ ಕಾರ್ಯಾಧ್ಯಕ್ಷತೆಯಲ್ಲಿ ಸುಮಾರು 37 ವಿವಿಧ ಸಮಿತಿಗಳನ್ನು ರಚಿಸಿ ಅದರಲ್ಲಿ ಸುಮಾರು 600 ಸದಸ್ಯರನ್ನು ಜೋಡಿಸಲಾಗಿದೆ. ಮುಂದಿನ ವರ್ಷ ನಡೆಯುವ ಈ ಮಹೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ, ವ್ಯವಸ್ಥಿತವಾಗಿ, ಬಹಳಷ್ಟು ವೈಭವದಿಂದ ನೆರವೇರಿಸಲು ಈಗಾಗಲೇ ಕಾರ್ಯಾರಂಭ ಮಾಡಲಾಗಿದೆ. ಈ ಮಹೋತ್ಸವದ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರು ಕಾರ್ಕಳಕ್ಕೆ ಆಗಮಿಸಲಿದ್ದಾರೆ. ಒದಗಿಸಿಕೊಡುವಂತೆ ಮನವಿ ಮಾಡಿ ಅನುದಾನವನ್ನು ಈಗಾಗಲೇ ಕೇಳಲಾಗಿದೆ. ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ವಿವಿಧ ಇಲಾಖೆ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆಯ ಅಧಿಕಾರಿಗಳು ಎಲ್ಲರೂ ಈ ಒಂದು ಯೋಜನೆಗೆ ಸುಮಾರು 82 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿಯ ಉಲ್ಲೇಖ ಕ್ರಿಯಾ ಯೋಜನೆ ಯಾವುದಿದೆ ಆ ಸಂಬಂಧಪಟ್ಟ ಎಲ್ಲ ಅನುದಾನವನ್ನು ಈ ಕೆಲಸಗಳಿಗೆ ನೀಡಿ ಸಹಕರಿಸುವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇಂದಿನ ಮಹಾಮಸ್ತಕಾಭಿಷೇಕ
महेश्वरः मंगलवृषभेश्वरः बोलिए गोमटेश्वर स्वामी भगवान की जय। चविशो तीर्थंकर भगवान की जय। अहिंसा में जैन धर्म के परम पावन ಹರಳಿ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಸೇರಿದ್ದೇವೆ. ಬರುವ ವರ್ಷ ಫೆಬ್ರವರಿಯ ತಿಂಗಳಲ್ಲಿ 18ರಿಂದ 27ವರೆಗೆ ನಡೆಯತಕ್ಕಂಥ ಮಹಾಮಸ್ತಕಾಭಿಷೇಕ ಜ್ಯೋತಿ ಭಿಕ್ಷೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಭಗವಂತ ಗೊಮ್ಮಟೇಶ್ವರ ಸ್ವಾಮಿ ಜೈನ ಧರ್ಮ ಪ್ರಕಾರ ಮೊದಲ ದೇವರಾಗಿ ಮೋಕ್ಷ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಮೊದಲು ಮೋಕ್ಷ ಪಡೆದವರು ಗೊಮ್ಮಟೇಶ್ವರ ಸ್ವಾಮಿ. ಅಂತಹ ಭಗವಂತರಿಗೆ ಇವತ್ತಿನವರೆಗೆ ಕೂಡ ಅವರ ನೆನಪು, ಅವರ ಒಂದು ದೇಶಕ್ಕೆ ಸಾರಿದಂಥ ಒಂದು ಸಂದೇಶ ಏನಿದೆ ಅದು ಇವತ್ತಿಗೂ ಕೂಡ ದೇಶದಲ್ಲಿ ಹಾಗೆಯೇ ಉಂಟದು. ಅಂತಹ ಮಹಾಪುರುಷರು ಭಾರತ ದೇಶದಲ್ಲಿ ಗೊಮ್ಮಟೇಶ್ವರ ಸ್ವಾಮಿಯ ನಂತರ 24 ಮಹಾಪುರುಷರು ಅವತರಿಸಿ ನಮ್ಮ ಭಾರತ ದೇಶದಲ್ಲಿ ಪ್ರಸಾರ ಮಾಡಿದ್ದಾರೆ ಧರ್ಮವನ್ನು. ಇವತ್ತಿಗೆ ಪಂಚಮಕಾಲದವರೆಗೆ ಆ ಸಂದೇಶ ಯಾವುದೋ ರೀತಿಯಲ್ಲಿ ಅದು ದೇಶದಲ್ಲಿ ಭಗವಂತ ಹೇಗೆ ಸೂರ್ಯನ ಬೆಳಕು ಚೆಲ್ಲುತ್ತದೆ, ಸೂರ್ಯನ ಎಷ್ಟು ಎತ್ತರದಲ್ಲಿದ್ದುಕೊಂಡು ಅದೇ ಪ್ರಕಾರವಾಗಿ ಭಗವಂತನ ಸಂದೇಶ ಅದು ಹರಡುತ್ತಾ ಇರ್ತದೆ. ನೋಡಿದವರಿಗೆ ಗೊತ್ತಾಗುವುದಿಲ್ಲ. ಅಂಥ ಭಗವಂತನಿಗೆ ಆ ಒಂದು ಸಂದೇಶವನ್ನು ಸಾರಿದಂಥ ಭಗವಂತನನ್ನು ಮೊಟ್ಟ ಮೊದಲಾಗಿ ನಮ್ಮ ದೇಶದಲ್ಲಿ ಚಾಮುಂಡರಾಯನ ಕಾಲದಲ್ಲಿ ವಿಷಯಗಳು ಗೊತ್ತಾದ ಮೇಲೆ ಅದರಲ್ಲಿ ಮಾಡಬೇಕಾದ ಭಗವಂತನಂತಹ ಒಂದು ದೇಶಕ್ಕೆ ಸಂದೇಶ ನೀಡುತ್ತಾ ಭಗವಂತ ದೇವರನ್ನು ಮಾಡಬೇಕಂತ ಹೇಳಿ ಆ ಗಂಡಗಲ್ಲನ್ನು ಬೆಟ್ಟದ ಮೇಲೆ ಎತ್ತಿಸಿ ಅಲ್ಲಿ ಪ್ರಥಮ ಚಾಮುಂಡರಾಯನ ನಿರ್ಮಾಣ ಮಾಡಿ ಪಂಚಕಲ್ಯಾಣಪುರದ ಪ್ರತಿಷ್ಠೆ ಮಾಡಿದಂತಹ ಒಂದು ಸಂದೇಶ ವಿಶೇಷವಾಗಿದೆ ದೇಶಕ್ಕೆ. ಅದನ್ನು ನೋಡಿ ಕಾರ್ಕಳದ ಇಲ್ಲಿ ಅಲ್ಲ ಆಗಿನ ಅರಸರೆಲ್ಲ ನೋಡಿ ನಮಗೊಂದು ಬೇಕು ಆ ಭಗವಂತನ ನಿತ್ಯ ದರ್ಶನ ಮತ್ತು ಅವರ ಸಂದೇಶ ಬೇಕಂತ ಹೇಳಿ ಇಲ್ಲಿಯವರೆಗೂ ಕೂಡ ನೆನಪರುವುದಿಲ್ಲ. ಇಲ್ಲಿ ಕೂಡ ಗೊಮ್ಮಟೇಶ್ವರ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪಂಚಕಲ್ಯಾಣಪುರ 90 ಇವತ್ತಿನಲ್ಲಿ 17 ವರ್ಷಗಳಿಗೆ ಒಂದು ಸಲ ಮಹಾಮಸ್ತಕಾಭಿಷೇಕ ಮಾಡುವಂಥ ಪರಂಪರೆ ಇಲ್ಲಿ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದು ನಡೆಯುತ್ತಿದೆ ಕೂಡ ಬರುವ ವರ್ಷಕ್ಕೆ ಆಗುವುದಿಲ್ಲ ಫೆಬ್ರವರಿ. ಹಾಗೆ ವೇಣುನವರು ಕೂಡ ಅದರಲ್ಲಿ ಕೂಡ ಪುನಃ ಅಲ್ಲಿಯ ಜನಾಂಗ ಸೇರಿಕೊಂಡು ಅಲ್ಲಿ ಕೂಡ ಗೊಮ್ಮಟೇಶ್ವರ ಸ್ವಾಮಿಯ 3ನೇ ದೇವರು ಗೊಮ್ಮಟೇಶ್ವರ ಅಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ 12 ವರ್ಷಗಳಿಗೆ ಒಂದು ಸಲ ಮಹಾಮಸ್ತಕಾಭಿಷೇಕ ಆಗುತ್ತದೆ ಮತ್ತು ಪಾದಾಭಿಷೇಕ ಡೈಲಿ ಆಗ್ತಿದೆ. ಭಾರತ ದೇಶ ನಾವು 24 ತೀರ್ಥಂಕರ ಅವತರಿಸಿ ಧರ್ಮ ಸಂದೇಶ ನೀಡಿದ್ದಾರೆ. ಆದರೆ ಗೊಮ್ಮಟೇಶ್ವರ ಸ್ವಾಮಿಯ ಒಂದು ಸಂದೇಶ ಏನಿದೆ ಅದು ಅದಕ್ಕಿಂತಲೂ ಎತ್ತರಕ್ಕೆ ಹೋಗಿದೆ ಗೊಮ್ಮಟೇಶ್ವರ ಸ್ವಾಮಿಯ. ಅದಕ್ಕೋಸ್ಕರ ಅಂತಹ ಈ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ 12 ವರ್ಷಗಳ ಪರ್ಯಂತ ಪ್ರತಿ 12 ವರ್ಷಗಳು ಸಹ ಮಹಾಮಸ್ತಕಾಭಿಷೇಕ ಪೂಜೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ನೀವು ಕೂಡ ಎಲ್ಲ 12 ವರ್ಷಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಬಂದಿದ್ದೀರಿ. ಈ ಸರ್ತಿ ಬರುವ ವರ್ಷ ಪುನಃ ರೆಡಿಯಾಗಿದ್ದಾರೆ ಗೊಮ್ಮಟೇಶ್ವರ ಸ್ವಾಮಿಯವರು. ಇನ್ನು ಅದು ತಿಂಗಳು ದಾಟುವುದೇ ಬಾಕಿ ಇದೆ. ಎಲ್ಲ ಅದೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಿವಸ ನಮ್ಮ ಸಮಾಜಕ್ಕೆ ಬಹಳ ಒಂದು ಹೆಮ್ಮೆ ದಿವಸ. ಈ ಒಂದು 2000 ನಂತರ 3 ಮಸ್ತಕಾಭಿಷೇಕವನ್ನು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದರ ಮಧ್ಯದಲ್ಲಿ ವೇಣೂರು ಮತ್ತು ಧರ್ಮಸ್ಥಳ ಇದರಲ್ಲಿ ಸಹ ಸಾಧಾರಣ ಒಂದು 6-8 ಮಸ್ತಕಾಭಿಷೇಕ ನೋಡುವಂಥ ಈ ಅವಕಾಶ ಸಿಕ್ಕಿದೆ. ಇದರ ನೇತೃತ್ವವನ್ನು ವಹಿಸಿದ ಎನ್ ರಾಜೇಂದ್ರ ಕುಮಾರ್ ಅವರು ಅವರ ಕಾರ್ಯ ಹೇಗೆ ಅಂತ ಹೇಳಿದರೆ ನೀವು ಗೊತ್ತಿದೆ. ನೀವೆಲ್ಲ ಅವರ ಕಾರ್ಯಕ್ರಮವನ್ನು ಅನುಭವಿಸಿದವರು. ಅವ್ರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಬೇಕಿಲ್ಲ. ಅದರೊಟ್ಟಿಗೆ ಹೊಸ ಸಹಕೋಶಾಧಿಕಾರಿ ಅವರು ನಮ್ಮ ಪುಷ್ಪರಾಜ್ ಇದ್ದಾರೆ. ಅವರು ತುಂಬ ವ್ಯವಹಾರದಲ್ಲಿ ಅನುಭವ ಇದ್ದವರು. ನನ್ನ ಅಧ್ಯಕ್ಷರಾಗಿ ತುಂಬ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದವರು ಇವರು. ನಮಗೆಲ್ಲ ಹಿಂದುಗಡೆ ಉಪಾಧ್ಯಕ್ಷರುಗಳು ಎಲ್ಲರೂ
ಯಾಕೆಂತ ಹೇಳಿದ್ರೆ ನಾವು ಬೇರೆ ಬೇರೆ ಊರಿಂದ ಬರುವ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಮಗೆ ಊರಿನವರಿಗೆ ಇರುವಾಗ ನಾವು ಎಷ್ಟೋ ವಿಷಯದಲ್ಲಿ ತ್ಯಾಗ ಮಾಡಬೇಕು ಅಂತ ಆಗ್ತದೆ. ನಾವು ಮನವನ್ನೋರಿಗೆ ನಾವು ಕುರ್ಚಿ ಬಿಟ್ಟು ಕೊಡಬೇಕಾಗ್ತದೆ. ಯಾಕೆಂದ್ರೆ ಅದು ನಮ್ಮ ತ್ಯಾಗ. ಯಾಕೆ ಮೊದಲೇ ನಾವು ಮಾಡುವಂಥ ಅಭಿಷೇಕ ಯಾರಿಗೆ ತ್ಯಾಗ ಮೂರ್ತಿಗೆ ಮಾಡೋದು, ಅದು ನಾವು ಮಾದರಿಯಾಗಿ ಇರಬೇಕು ಅಂತ ನಮ್ಮ ಒಂದು ಚಿಂತನೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಎಲ್ಲ ಕಮಿಟಿ ಸದಸ್ಯರಿಗೆ ಒಂದು ಸಣ್ಣ ಸಲಹೆ, ಸಮಯಕ್ಕೆ ಸರಿಯಾಗಿ ಬನ್ನಿ. ನಾನೊಂದು ವೇಣು ನಮಸ್ತಕ ಕ್ಷೇತ್ರದಲ್ಲಿ ನಾನೊಂದು ಅನುಭವಿಸಿದಂಥ ವಿಚಾರ ಏನಂತೇಳಿದ್ರೆ, ಸಮಿತಿಯ ಸದಸ್ಯರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಅಲ್ಲಿ ಮೀಟಿಂಗಿನ ವಿಚಾರಗಳು ಮುಂದುವರಿಸಲಿಕ್ಕೆ ಆಗುವುದಿಲ್ಲ. ಇದು ನನ್ನ ಬುದ್ಧಿ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ, ಯಾಕೆಂದರೆ ಅದನ್ನು ನಾನು ಅನುಭವಿಸಿಲ್ಲ. ಯಾವಾಗ ಜವಾಬ್ದಾರಿ ಜಾಗದಲ್ಲಿ ಇದ್ದೇವೆ, ನಾವು ಜಾಗದಲ್ಲಿ ಇರುವಂಥದ್ದು ತುಂಬ ಉಪ ಸಮಿತಿಗಳಿದೆ. ಆ ಉಪ ಸಮಿತಿಯಲ್ಲಿ ಕಾರ್ಯರೂಪವನ್ನು ಮಾಡುವಂಥ ವಿಚಾರದಲ್ಲಿ ನೀವುಗಳು ತುಂಬ ಇದು ಮಾಡಬೇಕು. ಸರ್ಕಾರದಿಂದ ನಮ್ಮ ಎಲ್ಲ ರೀತಿಯ ವ್ಯವಸ್ಥೆಯನ್ನ ನಮ್ಮ ಎನ್ ರಾಜೇಂದ್ರ ಕುಮಾರ್ ಮತ್ತೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಅವರ ಸರ್ಕಾರದ ಎಲ್ಲ ರೀತಿಯ ನಮ್ಮ ಈ ಕ್ಷೇತ್ರಕ್ಕೆ ಕಾರ್ಕಳದ ಅಭಿವೃದ್ಧಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾರೆ. ಈ ಪುಸ್ತಕಾಭಿಷೇಕ ಅನ್ನೋದು ಕೇವಲ ಕಾರ್ಕಳಕ್ಕೆ ಉಡುಪಿ ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತವಾಗಿದೆ. ಇದು ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಡಬೇಕು ಅನ್ನೋದು ನಮ್ಮೆಲ್ಲ ಆಶಯ ಮತ್ತು ಗುರಿ. ಆ ಹಿನ್ನೆಲೆಯಲ್ಲಿ ಬೇಕಾದಂಥ ಪೂರ್ವಸಿದ್ಧತೆಗಳಾಗಬೇಕಾದಂಥ ಅವಶ್ಯಕತೆಗಳು ಇದೆ. ನಾವೆಲ್ಲ ಕೇಳಿದಂತೆ ಅನುಭವಿಸಿದಂತೆ ಅರ್ಥ ಮಾಡಿಕೊಂಡಂತೆ ಈ ಪುಸ್ತಕಾಭಿಷೇಕದ ಮುಖ್ಯ ಕಲ್ಪನೆಗಳು ಇರುವುದೇ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಡುವಂಥದ್ದು. ಭಾರತದ ಬಗ್ಗೆ ಮೌಂಟ್ ಬ್ಯಾಟನ್ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಶಂಕರಾನಂದ ಮೂಲಕ. ಆವಾಗ ಬ್ರಿಟಿಷ್ ಧ್ವಜ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜವನ್ನು ಮೇಲೆ ಏರಿಸುವಾಗ ಅಂದಿನ ಬ್ರಿಟಿಷ್ ಗವರ್ನರ್ ಆಗಿರುವಂಥ ಮೌಂಟ್ ಬ್ಯಾಟನ್ ಒಂದು ಉದ್ಗಾರ ಮಾಡಿದಂತೆ, ಎಂಥ ಭಾರತವನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ, ಎಂಥ ಭಾರತ. ಈ ಭಾರತದಲ್ಲಿ ಸುಡುವ ಅಗ್ನಿಯನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಈ ಬೀಸುವ ಗಾಳಿಯನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ನೀರನ್ನ ಗಂಗೆ ಅಂತ ಪೂಜೆ ಮಾಡ್ತಾರೆ, ಭೂಮಿಯನ್ನ ತಾಯಿ ಅಂತ ಪೂಜೆ ಮಾಡ್ತಾರೆ, ಮರಗಳಲ್ಲಿ ಗಿಡಗಳಲ್ಲಿ ಹರಿಯುವ ನದಿಯಲ್ಲಿ ಚಲಿಸುವ ಗಾಳಿಯಲ್ಲಿ ದೇವರನ್ನು ಕಂಡಿರುವಂತ ಪ್ರಪಂಚದ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ ಅಂತ ಬಹುಪಾಠ ವರ್ಷಕ್ಕೆ ಅವಿಭಜಿತ ಭಾರತ. ಒಂದು ವರ್ಷಕ್ಕೆ ಆವಾಗ ಪಾಕಿಸ್ತಾನ ಮತ್ತು ಭಾರತ ಒಟ್ಟಾಗಿತ್ತು. ಒಂದು ವರ್ಷಕ್ಕೆ 25,000 ಜನ ಹಾವು ಕಚ್ಚಿ ಸಾಯುವಂತ ಭಾರತದಲ್ಲಿ ಆ ಹಾವನ್ನು ಕೂಡ ದೇವರಂತ ಪೂಜೆ ಮಾಡುವಂತ, ಪ್ರಕೃತಿಯಿಂದ ಪೂಜೆ ಮಾಡುವಂತ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಅಂತ ಹೇಳಿ ಅವರ ಟಿಪ್ಪಣಿಯಲ್ಲಿ ಬಂದು ಇಂಥ ಭಾರತವನ್ನು ಬಿಟ್ಟು ಹೋಗ್ತೀವಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಭಾರತದಲ್ಲಿರುವಂಥ ವೈವಿಧ್ಯತೆ ಏನಂತ ಹೇಳಿದ್ರೆ ಕೊನೆಗೂ ಕೂಡ ಶಾಂತಿಯ ಸಂಕೇತವಾಗಿ ಸಮಾಜ ರೂಪುಗೊಳ್ಳಬೇಕು ಅನ್ನೋದು ಸಮಾಜದ ಮತ್ತು ದೇಶದ ಆಸೆ. ಆ ಹಿನ್ನೆಲೆಯಲ್ಲಿ ಬಾಹುಬಲಿ ನಮಗೆ ಪೂಜೆಯಾಗ್ತಾರೆ. ಈ ಸಂಘರ್ಷದ ನಡುವೆ ಶಾಂತಿಯ ಸಂಕೇತವನ್ನು ಜಗತ್ತಿಗೆ ಕೊಟ್ಟು ಶಾಂತಿಯ ಮೂಲಕ ವಿಶ್ವಶಾಂತಿಯನ್ನೇ ಗುರಿಯಾಗಿಟ್ಟುಕೊಂಡಂತ ಜಗತ್ತಿನ ಏಕೈಕ ರಾಜ ಯಾರು ಕೇಳಿದ್ರೆ ಅವರು ಬಾಹುಬಲಿ ಅಂತ ಹೇಳಿ ನಮ್ಮ ಇತಿಹಾಸ ಹೇಳುತ್ತೆ. ಮಾರ್ಗದರ್ಶನದಲ್ಲಿ ರಾಜೇಂದ್ರ ಕುಮಾರ್ ಅವರು ನೇತೃತ್ವ ವಹಿಸ್ತಾರೆ ಎಂದು ನಾವು ಕಂಡುಕೊಂಡಿರುವಂಥ ಸತ್ಯ. ರಾಜೇಂದ್ರ ಕುಮಾರ್ ಅವರಿಗೆ ಬಹಳ ಸಮಸ್ಯೆ ಆಗಬೇಕಿಲ್ಲ. ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಕೇಳಿದ್ರೆ ರಾಜೇಂದ್ರ ಕುಮಾರ್ ಅವರು ಸುದ್ದಿಗೆ ಅಲ್ಲ ಅವರು ಹೇಳ್ತಾರಲ್ಲ ಅನುಭವ ಇರ್ತಾರಲ್ಲ, ಎಲ್ಲ ರಾಜಕೀಯ ಪಕ್ಷಕ್ಕೂ ಲೀಡರ್ ಯಾರು ಕೇಳಿದ್ರೆ ರಾಜೇಂದ್ರ ಕುಮಾರ್ ಅಂತೇಳಿ ನಮ್ಮ ಮನೆಯಲ್ಲಿ ಮಾತಾಡುವಂಥ ಒಂದು ಚರ್ಚೆ ಇದೆ. ಹಾಗಾಗಿ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗುದಿಲ್ಲ ಅಂತ ನನಗೆ ಅನಿಸೋದು. ನಮ್ಮ ಇಡೀ ಜಿಲ್ಲಾಡಳಿತ ನಿಮ್ಮ ಜೊತೆ ಇರುತ್ತೆ, ರಾಜ್ಯ ಸರ್ಕಾರ ನಿಮ್ಮ ನೆರವಿಗೆ ಬರುತ್ತೆ, ಕೇಂದ್ರ ಸರ್ಕಾರ ಕೂಡ ನಿಮ್ಗೆ ಏನೇನು ಸಹಕಾರ ಬೇಕು ಅದನ್ನೆಲ್ಲ ಮಾಡುವಂಥ ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಮತ್ತು ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಹೇಳಿ ಗುಂಜಿಕಾಲೋಡು ನಮ್ಮ ದಕ್ಷಿಣ ಕನ್ನಡ ಪಕ್ಕ ಹುಟ್ಟು ಡಿಸ್ಟ್ರಿಕ್ಟ್ ಡಿವೈಡ್ ಡಿಸ್ಟ್ರಿಕ್ಟ್. ಈ ಡಿಸ್ಟ್ರಿಕ್ಟ್ ಇದೊಂದು ಜೈನ್ ಡಿನಾಸ್ಟಿ ಅಂತಂದ್ರೆ
ಜೈನ್ ಏಬಲ್ ಲೀಡರ್ಸ್ ಅಪ್ಪಕ್ಕ ಅವರು ಈಗ ಮುಂದೆ ರಾಜರು నేను బాగా ఉంది ನಮ್ಮ ಇಂಡಿಯಾ ಒಂದು ಜೈನ್ ಕಾಶಿ ಬಂದ ಮೂಟೂರಿ ಕಾಂತಲ ಬಂದು ಬಾರಿ ಹೆಮ್ಮೆ ಆಗ್ತದೆ ಅಂಚೆನೆ ಮಲ್ಲ ಕೊಡುಗೆ ಯಾಕಂದ ಇಡೀ ಜೈನ್ ಸಮುದಾಯ ಒಂದು ಎಲ್ಲ ಒಂದು ಮೈನಾರಿಟಿ ಸಮಾಜ ಅಂತ ಒಂದು ಬಾರಿ ಯುನೈಟೆಡ್ ಬಾರಿ ಒಂದು ಮಸ್ತ್ ಒಂದು ವಿಭಿನ್ನ ಕ್ಷೇತ್ರಕ್ಕೆ ಮಾಡ್ತಾರೆ ಯಾಕಂದ್ರೆ ಈಗ ಓಯಿಂಗ್ ಎಕ್ಸಾಂಪಲ್ ಡಾಕ್ಟರ್ ಹೇಳಿದ್ರೆ ಹೇಗೆ ಯಾಕಂದ್ರೆ ಹಿಂಗಿದ್ದ ನನ್ನ ಕ್ಲೋಸ್ ರಿಲೇಟಿವ್ ಡಾಕ್ಟರ್ ಯುವರಾಜ್ ಕ್ಲಾಸ್ಮೇಟ್ ಹಿಂಗಿದ್ದ ಅವನು ನೇಮಕರು ಆನ ಡೈನಾಮಿಕ್ಸ್ ಮೀಡಿಯಾ ಅಂತ ಕಾರಣ ಅಂದ್ಕೊಡು ಅಂಜೇನೆ ಕುರಂಜಿ ಇಕ್ಕದ ಒಂದು ಯುವಕ ಒಂದು ಪುರುಷನ್ ಬಂದ ಡಾಕ್ಟರ್ ರಾಜೇಂದ್ರ ಕುಮಾರ್ ಯಾಕಂಡ ಆಮೇಲೆ ಸ್ಪಿರಿಟೆಡ್ ಆಮೇಲೆ ಒಂದು ತ್ಯಾಗಿ ಆಮೇಲೆ ಒಂದು ದೂರದೃಷ್ಟಿ ಯಾಕಂಡ ಮಹಾತ್ಮ ಗಾಂಧಿ ಪಂಚಾಯತ್ ರಾಜ್ ಸಿಸ್ಟಮ್ ಬಂದ ನಾವು ಡೆಮೋಕ್ರಸಿ ಭಾರಿ ಸ್ಟ್ರಾಂಗ್ ಸಿಸ್ಟಮ್ ಆ ಸಿಸ್ಟಮ್ ಬ್ಯಾಂಕಿಂಗ್ ಕ್ಷೇತ್ರ ಇದು ನೈಟ್ ಬ್ಯಾಂಕಿಂಗ್ ನೈಟ್ ನ್ಯಾಷನಲೈಸ್ ಬ್ಯಾಂಕ್ಸ್ ಸೆಂಟ್ರಲ್ ಬ್ಯಾಂಕ್ ಆಗ್ತದೆ ಬಟ್ ಒಂದು regional societal banking or village level societal banking ಮಾಡ್ಕೊಂಡು ಬಂದ ಅವು ಗ್ರೇಟ್ ಫೀಲ್ಡ್ ನಮ್ಮಲ್ಲಿ ಯಾಕಂದ್ರೆ ನಮ್ಮ ಸೌತ್ ಕನ್ನಡ ಇಡೀ ಆ ಸ್ಟೇಟ್ ಇಡೀ ನೇಷನ್ 20,000 crores ಒಂದು ಸಂದರ್ಭ ಅಂತ ನಮ್ಮಲ್ಲಿ ಯಾಕಂದ್ರೆ ನಮ್ಮ ರಾಜ ಕಾಪಾಡೋದು ಬಂದ ಹಿಂದೂಯಿಸಮ್ ಶ್ರೇಷ್ಠ ಏನ್ಷಿಯಂಟ್ ರಿಲಿಜನ್ ಇಡೀ ವರ್ಲ್ಡ್ ಮೊದಲ ರಿಲಿಜನ್ಸ್ ನಮಗೆ ಸ್ವಾಮಿ ವಿವೇಕಾನಂದ ಸ್ಪೇಕದ ಒಂದು ಸಂದರ್ಭಗಳು ಹಾಗೆ ಒಂದು ಘೋಷಣೆ ಮಾಡ್ತೇವೆ ಅಪ್ಪ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬಂದು ಮಾತಾಡ್ಕೊಂಡೆ ಬಟ್ ನಮ್ಮ ಇಂಜಿನಿಯರ್ ಬಂದ ಬುದ್ಧಿಸಮ್ ಇಲ್ಲ ಜೈನಿಸಮ್ ಇಲ್ಲಿ ಸ್ವಾಮೀಜಿ ತೊಂದರೆ ಇಲ್ಲಿ ಜೈನಿಸಮ್ ಬಂದ ಅವು ಒಂದು ಮಾತ್ರ ಈಕ್ವಲ್ ರೈಟ್ಸ್ ಅಂದ್ರು ಬೇರೆ ಒಂದು ಅನ್ಟಚಬಿಲಿಟಿ ನಮ್ಮ ಮಸ್ತ್ ಕಾಪಾಡೋದು ಜೈನಿಸಮ್ ಯಾಕಂದ್ರೆ ಇಂಗ್ಲಿಷ್ ನೇಮಕೊಂಡು 14 years back ನಾನು ಎಕ್ಸಿಕ್ಯೂಟಿವ್ ಆಗಿದ್ದ ಲ್ಯಾಂಗ್ ಒಬ್ರು ಕೂಡ ಅದಾನಿ ಬರ್ಕೊಂಡು ಸಂದರ್ಭ ಇದ್ದ ಕೇಸಲ್ಲಿ ಬರ್ಕೊಂಡಿದ್ದರು ಹೆಂಗೆ ಕಾರಣಂತರ ಗೌತಮ ಗಾಂಧಿ ಫಸ್ಟ್ ಸ್ಪೀಡ್ ಆಗ ಏನೋ ಒಂದು ಪ್ರಶ್ನೆ ಕೇಳಿ ನಾನು ಬ್ಯಾಗ್ ಡಿಸ್ಟಿಕ್ ಬರೋದು ಬಂದು ಬ್ಯಾಗ್ ಯೂನಿಯನ್ ಅವರು ಇದನ್ನ ಲೇಬರ್ ಇಶ್ಯೂಸ್ ಉಂಟು 100% ರಿಟ್ರೇಟ್ ಭಾರಿ ಕಷ್ಟ ವಿಷಯ ಥರ್ಮಲ್ ಪ್ಲಾಂಟ್ ಇನ್ನೇ ಅಶೋಕ್ ರಾಜರು ನಾನು ಈಗ ರಾಜೆ ಪಡದಗಿರಿ ಮೂಡುಗಿರಿ ಬಂದ ಒಂದು ವಿಭಿನ್ನ ಸಂಬಂಧ ಉಂಟು ಜೈನ್ ನ್ಯಾಷನಲ್ ಬಂದು ನಾನು ಅದಾನಿಗೆ ಗೌತಮ ಗಾಂಧಿ ಒಂದು ಮಾತಾಡಿದೆ ಈ ಭಕ್ತನ ನಾಟ್ ಓನ್ಲಿ ಈ ಪ್ರೈಮ್ ಮಿನಿಸ್ಟರ್ ಕ್ಲೋಸ್ ಇದ್ರ ಬೇಕಾದ್ರೆ ಕ್ಲೋಸ್ ಆಗುತ್ತಾರೆ ಒಂದು ಪ್ರೈಮ್ ಮಿನಿಸ್ಟರ್ ಹೆಮ್ಮೆ ಆಗ್ಬೋದು ಯಾಕಂಡ ಜೈನ್ ಸಮುದಾಯದ ಒಂದು ಅದಾನಿ ನೆಟ್ಟೆ ಅದಕ್ಕೆ ಕ್ಯಾರಿ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಭೂತ ಸ್ಥಾನಗಳು ಅಂಜನೆ ನಾಗಸ್ಥಾನ ಅವರು ಮಾತಲ್ಲ ಒಂದು ನಮ್ಮ ಫಾರ್ಮೇಶನ್ ಮೋರ್ ದನ್ 3,000 ಟೆಂಪಲ್ಸ್ ವಸತಿ ಸುಪ್ನ ಒಂದು ಮಿಲೆಟ್ ಒಂದು ಎಟ್ಟೆ ಕಂಪನಿ ಬರ್ತಿಂದ ಎಟ್ಟೆ ಅಂತಲ್ಲ ಯಾಕಂದ್ರೆ ಮಸ್ತ್ ಇಶ್ಯೂಸ್ ಥರ್ಮಲ್ ಇಶ್ಯೂಸ್ ಬೇರೆ ಬಂದಾವು ಇಡೀ ಆಗ ನೇತೃತ್ವಗಳು ಇಡೀ ಏರ್ಪೋರ್ಟ್ ಆಗೋದು ಉಡುಪಿದ ಗ್ಯಾಸ್ ಪೈಪ್ಲೈನ್ ಆಗೋದು ಒಂದು 1,200 ಮೆಗಾವಾಟ್ IS ಕಂಪನಿ ಸ್ಥಾಪನೆ ಯಾಕಂದ್ರೆ ಜೈನ್ ಸಮುದಾಯದ ಮೊದಲ ಕೊಡುಗೆ ಬಂದು ಯಾಕಂದ್ರೆ ಇಡೀ ನಮ್ಮ ಊರಲ್ಲಿ ಕೆಲಸ ಮಾಡಿದಾಗ ರಾಜೇಂದ್ರ ಕುಮಾರ್ ಸಲಹೆ ಇರ್ತದೆ ಡಾಕ್ಟರ್ ಮೋಹನ್ ಸಲಹೆ ಇರ್ತದೆ ಅಂಚನೆ ಡಾಕ್ಟರ್ ವೀರರಾಘವೇಂದ್ರ ಒಂದು ಬ್ಲೆಸ್ಸಿಂಗ್ಸ್ ಇರ್ತದೆ ನಮ್ಮ ಕಾರ್ಯಕ್ರಮವನ್ನು ಭಾರಿ ಒಂದು ಲೆಟ್ ಮೊದಲು ಒಬ್ಬ ಮಾಸ ಸಮುದಾಯ ಅವು ಕ್ರಿಶ್ಚಿಯನ್ ಒಪ್ಪಾಡು ಮುಸ್ಲಿಮ್ಸ್ ಒಪ್ಪಾಡು ಇದನ್ನ ಹಿಂದೂ ಸಮಾಜ ಒಪ್ಪಾಡು ಇದನ್ನ ಓಲೋರಿಗೆ ಸಪ್ತಾಸ್ ಒಪ್ಪಾಡು ನನ್ನ ಮಾತಾಡಿ ನಮ್ಮ ಜವಾಬ್ದಾರಿಗಳನ್ನು ಅಂಚನೆ ಈ ನಮ್ಮ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಲಯದ ಉದ್ಘಾಟನೆ ಹಾಗೂ ಕಾರ್ಯಕ್ರಮ ನಡೆಯುವಂತಹ ದಿನಾಂಕದ ಘೋಷಣೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಈ ಏನು ಒಂದು 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಆಗುವುದು ಬಹಳ ವಿಶೇಷದ ಸಂಗತಿ. ಯಾವುದೇ ನೀವೆಲ್ಲ ಸೇರಿ ಎವ್ರಿ 12 years ಸತತವಾಗಿ ಚಾಚು ತಪ್ಪದೆ ಅದನ್ನು ನೆರವೇರಿಸಿಕೊಂಡು ಬರ್ತಿದ್ದೀರಾ ಅಂದರೆ ನಿಮ್ಮ ಎಲ್ಲರ ಒಂದು ಇದರ ಬಗ್ಗೆ ಇರುವಂತಹ ಒಂದು ಬಾಧ್ಯತೆ ಏನಿದೆ, ಇದರ ಬಗ್ಗೆ ಇರುವಂತಹ ಕಾಳಜಿಯಾಗಿ ಮತ್ತು ಇದನ್ನು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಮಾಡಿ ಅದನ್ನು ನೆಲೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ. ಇದು ಬಹಳ ಸಂತೋಷ ತಂದಿದೆ. ಮತ್ತು ಪೂಜೆಯಲ್ಲಿ ಹೇಳಿದಂಗೆ ಈ
ಅಭಿಷೇಕ ಯಾಕೆ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ರು. ಇದನ್ನ ನಾವೆಲ್ಲ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನಗಳಲ್ಲಿ ಅದನ್ನು ನೆರವೇರಿಸ್ಕೋಬೇಕು ಅಂತ ಹೇಳ್ತೀನಿ. ಸಮಿತಿ ಕಾರ್ಯಾಲಯದ ಉದ್ಘಾಟನೆ ಮತ್ತು ದಿನಾಂಕ ಘೋಷಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನಗೆ ಅಲ್ಲಿಂದ ಕುಮಾರ್ ಅವರು ಹೇಳಿದಂತೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೆಲವೊಂದು ಹಣ ಬಿಡುಗಡೆಯೂ ಆಗಿದೆ. ಇದರ ಬಗ್ಗೆ ವರ್ಕ್ಸ್ ಆಗ್ತಿದೆ ಅಂತ ಕೂಡ ಹೇಳಿದರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಬೇಕು, ಇದರ ಬಗ್ಗೆ ಜಿಲ್ಲಾಡಳಿತದ ಯಾವುದೇ ಇಲಾಖೆಯಿಂದ ಪೊಲೀಸ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ನಮ್ಮ ULB ಇರ್ಬೋದು, ಅಥವಾ ನನ್ನ ಆಫೀಸ್ ಮತ್ತು ಯಾವುದೇ ಇಲಾಖೆಯಿಂದ ಯಾವ ಸರ್ಕಾರ ಬೇಕೋ ಖಂಡಿತವಾಗಲೂ ನಾವು ನಿಮ್ಮ ಜೊತೆ ನಿಲ್ತೀವಿ. ನಿಮಗೆ ಸಂಪೂರ್ಣವಾದ ಸಹಕಾರ ನೀಡ್ತೀವಿ. ಇದೊಂದು ನಾವೆಲ್ಲ ಇದ್ದೇವೆ. 12 ವರ್ಷ ಹೇಗೆ ಹೋಗಿಲ್ಲ ಅಂತೇಳಿ ನಮಗೆ ಅಲ್ಲಿ ಗೊತ್ತಿಲ್ಲ. 2015ರಿಂದ 2027ರ ಮಸ್ತಕ ವಿಷಯಕ್ಕೆ ನಾವೆಲ್ಲ ತಯಾರಾಗ್ತಿದ್ದೇವೆ. ಈ ಜಗತ್ತಿಗೆ ಸತ್ಯ, ಅಹಿಂಸೆ, ಶಾಂತಿಯನ್ನು 1400 ವರ್ಷಗಳ ಹಿಂದೆ ಸಾಗಿದ ಬಾಹುಬಲಿಯ ಅವರ ಒಂದು ಏನು ಸಂದೇಶವನ್ನು ಆವತ್ತು ಕೊಟ್ಟಿದ್ದಾರೆ, ನಾವು ಇವತ್ತೆಲ್ಲ ಹುಡುಕ್ತಾ ಇದ್ದೇವೆ ಸಮಾಜದಲ್ಲಿ. ಇವತ್ತು ಸಮಾಜದಲ್ಲಿ ಏನು ಬೇಕಂತ ಹುಡುಕ್ತೇವೆ, ಅವರನ್ನು ಆವತ್ತು ಕೊಟ್ಟಿದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆಗ ಈ ಒಂದು ಮಹಾಮಸ್ತಕಾಭಿಷೇಕದ ಮೂಲಕ ಈ ಒಂದು ಸಮಾಜಕ್ಕೆ ದೊಡ್ಡ ಸಂದೇಶ ಹೋಗಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ, ಮೊದಲ ಪ್ರಾರ್ಥನೆ. ಅದು ಖಂಡಿತ ಸತ್ಯವಾಗಲಿ. ಖಂಡಿತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದೊಂದಿಗೆ ಎಲ್ಲ ಕಾರ್ಯಕ್ರಮ ನಡೆಯುವುದು. ಇವತ್ತು ನಮಗೆಲ್ಲ ಸಂತೋಷ. ನಾವೆಲ್ಲ ಯಾವ ಜಾಗದಲ್ಲಿ ಇದ್ದೇವಂತ ನಾನು ಯಾವಾಗಲೂ ಸಂತೋಷ ಮತ್ತೆ ಹೆಮ್ಮೆಯನ್ನು ಹೇಳುವುದು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂದ್ರೆ ಇದೊಂದು ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಗೆ ಭೂಮಿಯ ಮೇಲೆ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲಿ ಸಹ ಇಲ್ಲ. ಯಾವಾಗ ನಮಗೆ ಗಾಳಿ ಬೇಕು, ಯಾವಾಗ ಬಿಸಿಲು ಬೇಕು, ಯಾವಾಗ ಚಳಿ ಬೇಕು, ಯಾವ ದೇವರು ಎಲ್ಲಿರ್ಬೇಕು, ಯಾವ ಭೂತ ಸ್ಥಾನ ಹೇಗಿರ್ಬೇಕು, ಯಾವ ದೇವಸ್ಥಾನ ಹೇಗಿರ್ಬೇಕಂತ ದೇವ ನಿರ್ಮಿತವಾದ ಜಾಗ. ಈ ಜಾಗದಲ್ಲಿ ನಾವೆಲ್ಲ ಮನುಷ್ಯರಾಗಿ ನಮಗೆಲ್ಲ ಜನ್ಮ ಕೊಟ್ಟಿದ್ದಾರೆ ದೇವರು. ಅಂಥದ್ದನ್ನು ಸಾರ್ಥಕತೆ ಮಾಡುವುದು ಮಾತ್ರ ನಮ್ಮ ಒಂದು ಕೆಲಸ. ಆ ನಿಟ್ಟಿನಲ್ಲಿ ವಿಶ್ವದ 2 ಅತಿ ಎತ್ತರದ ಬಾಹುಬಲಿ, ಒಂದು ಶ್ರವಣಬೆಳಗೊಳದ, ಒಂದನೇ ಎತ್ತರದ್ದು, 2 ಕಾರ್ಕಳದಲ್ಲಿದೆ ಅಂದ್ರೆ ನಮ್ಮೆಲ್ಲರ ಹೆಮ್ಮೆ. ಅಂತ ಕಾರ್ಕಳದಲ್ಲಿ ನಾವಿದೆ ಅಂದ್ರೆ ಈ ಜಗತ್ತನ್ನು ನೀವೊಂದ್ಸಲ ಎಣಿಸಿ, ಜಗತ್ತು ಎಷ್ಟು ದೊಡ್ಡದಿದೆ, ಭಾರತ ದೇಶ ಎಷ್ಟು ದೊಡ್ಡದಿದೆ, ಕರ್ನಾಟಕ ರಾಜ್ಯ ಎಷ್ಟು ದೊಡ್ಡದಿದೆ. ಅಂತ ಕಾರ್ಕಳದಲ್ಲಿ ಅಂತ ಶತಮಾನದ ಹಿಂದೆ ಯಾರಿಗೆ ಬಾಹುಬಲಿಯನ್ನು ಕೆತ್ತಿ ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅದಕ್ಕೆ ಖಾಲಿ ನಮ್ಗೆ ಕೆಲಸ, ಖಾಲಿ ಮಸ್ತಕಾಭಿಷೇಕ ಮಾಡುವುದು ಮಾತ್ರ. ಅಂತ ಒಂದು ದೊಡ್ಡ ಕೈಂಕರ್ಯದಲ್ಲಿ ನಾವು ನಮ್ಮನ್ನೆಲ್ಲ ತೊಡಗಿಸಿಕೊಳ್ಳುವ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಡಾಕ್ಟರ್ MS ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುವುದೆಲ್ಲ ನಮಗೆಲ್ಲ ಬಹಳ ಸಂತೋಷ ಮತ್ತೆ ಹೆಮ್ಮೆ. ಇದನ್ನು ಯಶಸ್ವಿ ಆಗಲು 2 ಮಾತಿಲ್ಲ. ರಾಜೇಂದ್ರ ಕುಮಾರ್ ಅವರು ಮಾತನಾಡುವಾಗ ಹೇಳಿದಾಗೆ ತೊಡಗಿಸಿಕೊಳ್ಳಿ, ಅಡಗಿಸಿಕೊಳ್ಳಬೇಡಿ ಅನ್ನೋ ದೊಡ್ಡ ಮಾತನ್ನು ಹೇಳಿದ್ರು. ಬಹಳ ಸಂತೋಷ ಆಯಿತು ನನಗೆ. ಇದು ಇಂದಿನ ಯುವಕರಿಗೆ ನಮಗೆಲ್ಲ ಒಂದು ಸಂದೇಶ. ಜೀವನದಲ್ಲಿ ಹೇಗೆ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ತೊಡಗಿಸಿಕೊಳ್ಳಲು ಸರಿ ಸರ್, ಅದನ್ನು ಹೇಗೆ ತೊಡಗಿಸಿಕೊಳ್ಳು ಅಂತ ಹೇಳುವುದನ್ನು ಇನ್ನು ಮುಂದೆ ನಿಮ್ಮಂತ ದಾರ್ಶನಿಕರು ಹೇಳಬೇಕು ನಮಗೆಲ್ಲ. ರಾಜೇಂದ್ರ ಕುಮಾರ್ ಈ ಒಂದು ಊರಿಗೆಲ್ಲ ನಮಗೆಲ್ಲ ಇವತ್ತೆಲ್ಲ ಹೆಮ್ಮೆ. ಒಂದು ಕೇವಲ ಸಣ್ಣ ಬ್ಯಾಂಕ್ ಅನ್ನು ಇವತ್ತು 19,000 ಕೋಟಿಗಿಂತ ಜಾಸ್ತಿ ವ್ಯವಹಾರ ನಡೆಸಿ 130 ಕೋಟಿಗಿಂತ ಜಾಸ್ತಿ ಲಾಭ ಗಳಿಸುವ ಸಂಸ್ಥೆ, 100ಕ್ಕಿಂತ ಜಾಸ್ತಿ ಒಂದು ಏನು ಬ್ರಾಂಚ್ ಅನ್ನು ಮಾಡಬಹುದಂತ ಈ ದೇಶಕ್ಕೆ ಮಾಡಿ ತೋರಿಸಿದವರು. ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ಜಿಲ್ಲೆಗೆಲ್ಲ, ಈ ದೇಶಕ್ಕೆ ಮಾಡಿ ತೋರಿಸಿದ ಒಬ್ಬ ಮಹಾನ್ ವ್ಯಕ್ತಿ ಇದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ. ಅವರೆಲ್ಲ ಮೈಯನ್ನು ಎಲ್ಲ ಸದೃಢವಾಗಿರ್ತಾರೆ. ಆ ಸಮಿತಿಯಲ್ಲಿ ಸೇರುವ ಮತ್ತೆ ನೋಡ್ಕೊಳ್ತಾರೆ. ಯಾಕಂದ್ರೆ ಅದನ್ನೆಲ್ಲ ವಾಚ್ ಮಾಡೋರು ರಾಜೇಂದ್ರ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ನಡೆಯುವಾಗ ಅದು ಶಿಸ್ತು ಎಲ್ಲ ಏನು ಅವರ ಕ್ರಮದಲ್ಲಿ ನಡೀತದೆ ನಾವೆಲ್ಲ ನೋಡಿದ್ದೇವೆ. ಈಗಾಗಲೇ ಸರ್ಕಾರದಿಂದಲೂ ಅಷ್ಟೇ, ಸರ್ಕಾರ ಇರುವುದು ಅದಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು, ಒಂದ್ಸಲ ಬಂದ ನಂತರ ಸರ್ಕಾರ ನಮ್ಮೆಲ್ಲರ ಸರ್ಕಾರ, ಆ ಸರ್ಕಾರದ ಕರ್ತವ್ಯ ಅನುದಾನ ಕೊಡುವುದು. ಮಹಾಮಸ್ತಕಾಭಿಷೇಕ ಆಗುವಾಗ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಆವಾಗ 16 ಕೋಟಿ ರೂಪಾಯಿಯನ್ನು ಕೊಟ್ಟು ಎಲ್ಲ ಮೂಲಭೂತ ಸಹಕಾರಕ್ಕೆ ಮಾಡಿದ್ದನ್ನು ಅವರ ವಿನಯ್ ಕುಮಾರ್ ಸೊರಕೆಯವರು ಜಿಲ್ಲಾ ಮಂತ್ರಿ ಆಗಿದ್ರು. ಅದೇ ರೀತಿ ಮಂಗಳೂರು ಭಾಗದ ನಮ್ಮ ಅಭಯ ಚಂದ್ರ ಜೈನ್ ಅವರು ಇದೇ ಸಮುದಾಯದವರು ಮಂತ್ರಿ ಆಗಿದ್ರು. UD ಖಾದರ್ ಅವರು ಅದೇ ರಮಣ ಆಗಿದ್ದನ್ನು ನಾವೆಲ್ಲ
ಈಗ ಸಹ ಅಷ್ಟೇ ಕಾಗತಾಳಿಯಂತೆ ಸಿದ್ದರಾಮಯ್ಯವರು 12 ವರ್ಷದ ನಂತರ ಪುನಃ ಸಹ ಮುಖ್ಯಮಂತ್ರಿ ಆಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮೂಲಕ ಈಗಾಗಲೇ ಸುಮಾರು 83 ಕೋಟಿ ರೂಪಾಯಿಯ ಅನುದಾನವನ್ನು ಕೇಳಿದ್ದೇವೆ. ಸಂಸದರಿದ್ದಾರೆ ಗೌರವಾನ್ವಿತ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಯಾವುದೇ ಕೆಲಸವನ್ನು ಸುಲಲಿತವಾಗಿ ಮಾಡುವವರು. ಪ್ರಸಾದಂ ಯೋಜನೆ ಮೂಲಕ ಸರ್ ನಮ್ಮ ಈ ಜಿಲ್ಲೆಗೆ ಈ ದೇಶದ 2 ದೊಡ್ಡ ದೇವಸ್ಥಾನಗಳಿರ್ಬೋದು, ದೊಡ್ಡ ಪರಂಪರೆಯ ಎಲ್ಲ ದೇವಸ್ಥಾನಗಳು ನಮ್ಮ 2 ಜಿಲ್ಲೆಯಲ್ಲಿವೆ. ಪ್ರಸಾದಂ ಯೋಜನೆ ನಮ್ಮ ಉತ್ತರ ಭಾಗದಲ್ಲಿ ಬಹಳಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುವುದನ್ನು ನಾವೆಲ್ಲ ಕೇಳಿದ್ದೇವೆ, ಹಾಗೆ ಮಾಡುವುದನ್ನು ನೋಡಿದ್ದೇವೆ. ನಮ್ಮ ಈ ಭಾಗಕ್ಕೆ ಒಂದಷ್ಟು ಅದರ ಮೂಲಕ ಬಂದ್ರೆ ಅದು ತುಂಬಾ ಶಕ್ತಿಯುತವಾಗಿ ಇಲ್ಲೆಲ್ಲ ದೇವಸ್ಥಾನ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇರ್ಬೋದು, ನಮ್ಮ ಪರಂಪರೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಎಲ್ಲವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯುತವಾದ ನಮ್ಮ MP ಅವರಿದ್ದಾರೆ. ಅವರು ಖಂಡಿತ ಆ ಕೆಲಸವನ್ನು ಮಾಡುವ ನಂಬಿಕೆ ಇದೆ. ಸರ್ಕಾರದ ಮೂಲಕ ಏನೊಂದು 83 ಕೋಟಿ ರೂಪಾಯಿಯ ಕಟ್ಟಡದ ಮೂಲಭೂತ ಸೌಕರ್ಯ, ಅದು ರಸ್ತೆ ಇರ್ಬೋದು, ನೀರು ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡುವಂತ ಕೆಲಸಕ್ಕೆ ರಾಜೇಂದ್ರ ಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯವರನ್ನು, ಉಪಮುಖ್ಯಮಂತ್ರಿಯವರನ್ನು, ನಮ್ಮ ಜಿಲ್ಲಾ ಮಂತ್ರಿಯವರನ್ನು, ಸಂಬಂಧಪಟ್ಟ ಎಲ್ಲರನ್ನು ಒಂದು ತಿಳಿಸುವ ಕೆಲಸವನ್ನು ಮಾಡಿದರೆ ಖಂಡಿತ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ನಂಬಿಕೆ ಇದೆ. ಖಂಡಿತ ಮಾಡುವ ಕರ್ತವ್ಯ ನಮ್ಮ ನಿಟ್ಟಿನಲ್ಲಿ ಎಲ್ಲಾ ಕೆಲಸವು ಉತ್ತಮ ರೀತಿಯಲ್ಲಿ ಮುಂದೆ ನಡೆದು ಹೋಗಲಿ ಅಂತ ಹೇಳುತ್ತಾ, ಏನು ಮಸ್ತಕಾಭಿಷೇಕ ಸಂಕಲ್ಪವನ್ನು ಫೆಬ್ರವರಿ 18ರಿಂದ 28 ಇಡೀ ಕಾರ್ಕಳ ಅಲ್ಲ ಎಲ್ಲಾ ಜನರು ಆ ಸಮಯದಲ್ಲಿ ಪುರ್ಸೊತ್ ಮಾಡಿಕೊಂಡು ನಿಮ್ಮ ಯಾವ ಕಾರ್ಯಕ್ರಮ ಆ ಸಮಯದಲ್ಲಿ ಇಡದೆ, ಇದು ಬಹಳ ಮುಖ್ಯ. ಆ ಸಮಯದಲ್ಲಿ ನಮ್ಮ ಯಾವುದೇ ವೈಯಕ್ತಿಕ ಕಾರ್ಯಕ್ರಮವನ್ನು ಇಡದೆ ಇದ್ರೆ 10 ದಿನ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ವಿಜೃಂಭಿಸುವಂತ ಡಾಕ್ಟರ್ ಮೋಹನ್ ಅವರು ಇದ್ದಾರೆ. ಈ ದೇಶಕ್ಕೆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಏನಂತ ತೋರಿಸಿಕೊಟ್ಟವರು. 25,000 ಮಕ್ಕಳನ್ನು ಸಂಸ್ಥೆಯಲ್ಲಿ ಇಟ್ಕೊಂಡು ಕೇವಲ ಅವರಿಗೆ ವಿದ್ಯೆಯನ್ನು ಮಾತ್ರ ಕೊಟ್ಟದಲ್ಲ, ಇಡೀ ರಾಷ್ಟ್ರದ, ಇಡೀ ಜಗತ್ತಿನ ಸಂಸ್ಕೃತಿಯನ್ನು ಅವರಿಗೆ ತಾರೆ ಎನ್ನುವಂತ ಕೆಲಸವನ್ನು ಮಾಡ್ತಿರುವವರು. ಇಲ್ಲಿ ಸಹ ನಮಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡೆತಡೆ ಆಗಲಿಕ್ಕಿಲ್ಲ. ಒಂದು ಹೆಮ್ಮೆಯ ಕ್ಷಣ. ಯಾಕಂದ್ರೆ 2027ನೇ ಇಸ್ವಿಯಲ್ಲಿ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ನಡೆಯುವಂತ ಒಂದು ಸುಂದರ ಸಮಾರಂಭ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಜೈನರು ಮುಂದೆ ಮಹಾಮಸ್ತಕಾಭಿಷೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾಲಘಟ್ಟ ಬಂದಿತ್ತು. ಆದರೆ ಯಾವಾಗ ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಆಯ್ತಾ ಆ ಸಂದರ್ಭದಲ್ಲಿ ನಾವೆಲ್ಲ ಸಮಾಜದ ಅಂದಿನ ಯುವಕರು ನಿರ್ಧಾರಕ್ಕೆ ಬಂದೆವು. ನಮಗೆ ಮಸ್ತಕಾಭಿಷೇಕ ಆಗಲೇ ಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಆ ದಿನದಲ್ಲಿ ನಾವೆಲ್ಲ ಘೋಷಣೆ ಮಾಡಿ ನಮ್ಮ ಆಸ್ತಿಯೆಲ್ಲ ಕಳ್ಕೊಂಡ್ರು ಕೂಡ ನಾವು ಮಸ್ತಕಾಭಿಷೇಕ ಮಾಡಿಯೇ ಇರ್ತೇವೆ ಎಂಬ ಒಂದು ಹಣಕ್ಕೆ ಬಂದು ಆ ದಿನಗಳಲ್ಲಿ ಮಾನ್ಯ ಜೀವಂದರ್ ಕುಮಾರ್ ಬರಾಳಿ ಜೀವಂದರ್ ಕುಮಾರ್ ಇದ್ದಾರೆ, ಅವರೆಲ್ಲರ ನಾಯಕತ್ವದಲ್ಲಿ ನಾವು ನಿರ್ಧಾರಕ್ಕೆ ಬಂದು ಮಸ್ತಕಾಭಿಷೇಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅಂದಿನಿಂದ 12 ವರ್ಷಕ್ಕೊಮ್ಮೆ ಕಾರ್ಕಳದಲ್ಲಿಯೂ ಮಸ್ತಕಾಭಿಷೇಕ, ವೇಣೂರಿನಲ್ಲಿಯೂ ಮಸ್ತಕಾಭಿಷೇಕ, ಹೊಸ ಪೀಳಿಗೆಯ ಯುವಕರು ನಾವೆಲ್ಲ ಸೇರಿ ಒಂದು ಪರಿಶ್ರಮದಿಂದ ನಡ್ಕೊಂಡು ಬಂದಿದೆ ಮಸ್ತಕಾಭಿಷೇಕ. ಅದೇ ರೀತಿ ಆ ಸಂದರ್ಭದಲ್ಲಿ ಈ ಬಾಹುಬಲಿ ಹಾಲ್ ಆಗಬೇಕು ಎಂಬ ನಿರ್ಧಾರಕ್ಕೆ ಬಂದ MN ರಾಜೇಂದ್ರ ಕುಮಾರ್ ನಾಯಕತ್ವದಲ್ಲಿ ಅಂದಿನ ದಿನಗಳಲ್ಲಿ ಈ ಹಾಲಿನ ಒಂದು ಸ್ಥಾಪನೆಯನ್ನು ಕೂಡ ಆ ದಿನಗಳಲ್ಲಿ ಮಾಡಿ ಇವತ್ತು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇದು ಇವತ್ತು ನಿರ್ಮಾಣ ಆಗಿದೆ. ಅದೇ ರೀತಿ 2027ರ ಮಹಾಮಸ್ತಕಾಭಿಷೇಕ ಜೈನ ಸಮಾಜದ ಎಲ್ಲ ಬಂಧುಗಳು, ಯುವಕರು ಎಲ್ಲ ಸೇರಿ, ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ನಾವು ಬರೀ ಆಸ್ತಿಯನ್ನು ಮಾತ್ರ ಒಂದು ನೆಪವಾಗಿ ಇಟ್ಕೊಂಡು ಆಸ್ತಿ ಇದ್ದವರು ಮಾತ್ರ ಮಸ್ತಕಾಭಿಷೇಕ ಮಾಡುವಂತ ಕಾಲ ಇತ್ತು. ಇವತ್ತು ಹಾಗೆಲ್ಲ, ಇವತ್ತು ಕಾಲ ಬದಲಾವಣೆ ಆಗಿದೆ. ಜೈನ ಸಮಾಜದಲ್ಲಿ ಬಹಳ ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಉದ್ಯಮಪತಿಗಳಾಗಿದ್ದಾರೆ, ಬೇಕಾದಷ್ಟು ಅಡಿಕೆ ತೋಟದ ಮಾಲೀಕರು ಕೂಡ ಆಗಿದ್ದಾರೆ. ಆದ್ರಿಂದ 2027ರಲ್ಲಿ ನಡೆಯುವಂತಹ ಮಸ್ತಕಾಭಿಷೇಕ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖಿಸಿ, ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಹೆಮ್ಮೆಯ ಸುಪುತ್ರ ಈ ಸುಧಾಕರ್ ಅವರು ಕರ್ನಾಟಕದ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಅವರ ಸಹಕಾರ ಕೂಡ ಇದಕ್ಕೆ ಸಂಪೂರ್ಣವಾಗಿ ಇದೆ ಎಂಬುದನ್ನು ಕೂಡ ಉಲ್ಲೇಖಿಸಿ, ಕೋಟ ಶ್ರೀನಿವಾಸ ಪೂಜಾರಿ ನಾವೆಲ್ಲ ಒಟ್ಟಿಗೆ
ಶಾಸಕರಾಗಿದ್ದರು, ಅವರ ಸಹಕಾರ, ಅದೇ ರೀತಿ ಅದಾನಿ ಕಂಪನಿಯ ನಗೇಂದ್ರ ಕಿಶೋರ್ ಕಾರವಾರ ಅವರು ಇದ್ದಾರೆ, ನಮ್ಮ ಅಳಲಂಗಡಿ ಅರಸರು ವೇಣುವನ್ನ ಮಹಾಪುಸ್ತಕಾಭಿಷೇಕವನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿದವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಅರಸರು ಇದ್ದಾರೆ, ರವೀಂದ್ರ ಈಗ ಅರಸರಿದ್ದಾರೆ. ಆದ್ದರಿಂದ ಇವೆಲ್ಲರ ನಾಯಕತ್ವದಲ್ಲಿ ಧರ್ಮ ಸಾಮ್ರಾಜ್ಯ ನಮ್ಮ ಮುಂದೆ ಇಲ್ಲ, ಆದರೆ ಅವರು ಪುತ್ರ ಸಂಪತ್ ಸಾಮ್ರಾಜ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ನಾವೆಲ್ಲ ಇಂದಿನ ನಾವು ಇವಾಗ ವಯಸ್ಕರಾಗಿ ಇದ್ದೇವೆ, ಅಂದು ಯುವಕರಾಗಿದ್ದವರು ಇವತ್ತು ವಯಸ್ಕರು. ನಮಗೆಲ್ಲ ನಮ್ಮ ಜೀವಮಾನದಲ್ಲಿ ನಾಮಪತ್ರಾಭಿಷೇಕವನ್ನು ನೋಡಬೇಕು ಎಂಬ ಕಾರಣ 2027ರ ನಾಮಪತ್ರಾಭಿಷೇಕವನ್ನು ಎಂ.ಎನ್. ರಾಜೇಂದ್ರ ಕುಮಾರ ನಾಯಕತ್ವದ ನಾಮಪತ್ರಾಭಿಷೇಕವನ್ನು ನಾವು ಕಣ್ತುಂಬ ನೋಡಬೇಕು. ಬಾಹುದೇವರ 4 ಪುಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂತಹ ಅವಕಾಶ ನನಗೆ ಸಿಕ್ಕಿತು. 1990ರಲ್ಲಿ, 2002ರಲ್ಲಿ, 2015ರಲ್ಲಿ, ಈಗ 2026ರಲ್ಲಿ 4ನೇ ಪುಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂತಹ ಭಾಗ್ಯ ನನಗೆ ಸಿಕ್ಕಿತು. ನಾನು ಬೆಂಗಳೂರಿನಲ್ಲಿ ಪ್ರತಿದಿನವೂ 10 ದಿನವೂ ಭಾಗವಹಿಸಲ್ಲ. ಈ ಸಲವೂ ನಾನು ತೀರ್ಮಾನ ಮಾಡಿದ್ದೇನೆ, 2000 ಈ ಒಂದು ಪತ್ರಿಕಾಭಿಷೇಕದಲ್ಲಿ ಫೆಬ್ರವರಿ 18ರಿಂದ 28ರವರೆಗೆ 10 ದಿನ ಕಾಲವು ನಾನು ಬೆಂಗಳೂರಿನಲ್ಲಿ ನಾನು ಸಿದ್ಧಪ್ರಜ್ಞೆಯಾಗಿ ಧ್ಯಾನ ಮಾಡುವಂಥ ಒಂದು ಭಾಗ್ಯವನ್ನು ದೇವರು ನನಗೆ ಕೊಡಲಿ ಅಂತ ನಾನು ದೇವರಿಗೆ ಬೇಡ. ಇನ್ನು ಮುಂದೆ ನಾನು ಹೆಚ್ಚು ಯಾವುದನ್ನು ಮಾತನಾಡದೆ, ಇವತ್ತು ರಾಜೇಂದ್ರ ಕುಮಾರ್ ಅವರು ಒಬ್ಬ ಅದ್ಭುತ ಸಂಘಟಕ. ಖಂಡಿತ ಇವತ್ತು ಹೇಗೆ ಕಾರ್ಕಳದಲ್ಲಿ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಯಿತು, ಅದೇ ರೀತಿ ಅಭಯಚಂದ್ರರ ಮಾತಾಡಿ ಮೂಡಿಬಿದ್ರೆ ಜೈನಕಾಶಿಯಲ್ಲೂ ಕೂಡ ಆದಷ್ಟು ಶೀಘ್ರವಾಗಿ ಇನ್ನು ನಾನು ಪುಸ್ತಕಾಭಿಷೇಕ ಆಗುವಾಗ ನಮ್ಮ ಮೂಡಿಬಿದ್ರೆ ಜೈನಕಾಶಿಯ ಜನರು ನಮ್ಮ ಏನು ಜವಾಬ್ದಾರಿ ಎಂಬುದನ್ನು ಮಾಡಿಕೊಂಡು ನಾವು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿದೆ. ನಾನು ರಾಜೇಂದ್ರ ಕುಮಾರ್ ಬೇಡಿಸಿ ನಮಗೂ ಒಂದಲ್ಲಿ ಕಾರ್ಯಾಲಯವನ್ನು ಮಾಡುವಂಥ ಅವಕಾಶವನ್ನು ನಮ್ಗೆ ಕೊಡಿ. ನಾವು 100% ಇಡೀ ಪುಸ್ತಕಾಭಿಷೇಕದಲ್ಲಿ ನಾವು ಇಟ್ಟುಕೊಂಡು ಸಂಪೂರ್ಣ ಅದರ ಒಟ್ಟಿಗೆ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತು ಸಂಜೆ ಒಂದು ಮಹಾವೀರ ಜಯಂತಿ ನಮ್ಮಲ್ಲಿ, ಮಹಾಸ್ವಾಮಿ ಜಯಂತಿ ನಮ್ಮಲ್ಲಿ ಆಗಲಿಕ್ಕಿದೆ. ನಾವೆಲ್ಲರೂ ಇವತ್ತು ಭಾಗವಹಿಸಬೇಕು ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿಸುವ ಕೋರಿ ನನ್ನ ಮಾತನ್ನು ನಾವೆಲ್ಲರೂ ಬಂದು ದೊಡ್ಡ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಟ್ಟಿದ್ದೀವಿ. ನಾನು ಹೇಳುವುದಕ್ಕೆ ಒಬ್ಬ ಮನುಷ್ಯನಿಂದ ಏನನ್ನೂ ಸಾಧನೆ ಮಾಡಲಿಕ್ಕೂ ಆಗುವುದಿಲ್ಲ. ಎಲ್ಲರೂ 10 ಕೈ ಜೋಡಿಸಿದಾಗ, ಕೈಯ 10 ಬೆರಳುಗಳು ಜೋಡಿಸಿದಾಗ ಮಾತ್ರ ಸಮಾಜದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಕಂಡುಕೊಳ್ತೀನಿ. ಇವತ್ತು ಜೈನ ಸಮಾಜದಲ್ಲಿ ನಾನು ಇರ್ಬೋದು, ಆದರೆ ಕೆಲವರಿಗೆ ನಾನು ಯಾವ ಸಮಾಜದವರು ಹೇಳಿಯೇ ಕೆಲವರಿಗೆ ಗೊತ್ತಿಲ್ಲ. ಯಾಕೆ ಹೇಳಿದರೆ, ಇಷ್ಟು ವರ್ಷ ಅಧಿಕಾರ ಇಟ್ಕೊಂಡಿದ್ದು ಹೇಗೆ ಇಟ್ಕೊಂಡಿದ್ದೀನಿ ಸಮಾಜ ಇಲ್ಲದಂತ ಹೇಳ್ತಾರೆ. ಯಾವ ಪಕ್ಷ ಹೇಳಿದರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದಾಗೆ ನಮ್ಮ ಪಕ್ಷ ಜನರ ಪಕ್ಷ, ಅದಕ್ಕಿಂತ ದೊಡ್ಡ ಪಕ್ಷ ಇಲ್ಲ. ನನ್ನನ್ನು ಹೆಚ್ಚು ಮೇಲಕ್ಕೆ ತಂದು ನನಗೆ ಗೌರವ ತಂದುಕೊಟ್ಟವರು ಕರ್ನಾಟಕ ರಾಜ್ಯದ ಮಹಿಳೆಯರು ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಮಹಿಳಾ ಸಮಾಜ ಇವತ್ತು ಸುಮಾರು 45 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಒತ್ತು ಕೊಟ್ಟಂಥ ಕೆಲಸ ಇದ್ದರಿಂದ ನಮ್ಮ ಗೌರವ ಆಗ್ತಾ ಬಂದಿದೆ. ಇವತ್ತು ನನಗೆ ಹಚ್ಚಣ್ಣನವರು ಹೇಳಿದರು, ಇವತ್ತು ಮತದಾನ ದಿವಸ ಅನೌನ್ಸ್ ಮಾಡಿದ್ದೇವೆ ಹೇಳಿ ಅವರು ಲೆಕ್ಕ ಹಾಕಿ ಹೇಳಿದರು. ಇವತ್ತಿನಿಂದ ಕರೆಕ್ಟ್ 365 ದಿವಸ 305 ದಿವಸ ಅಂತ ಮತದಾನ ಅಂದರೆ ನೀವು ತಯಾರಿ ಮಾಡಬೇಕು ಅನ್ನುವಂಥ ಅವರು ಒಂದು ಆಜ್ಞೆಯನ್ನು ಕೊಟ್ಟಾಗೆ ಮಾಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಮತದಾನವನ್ನು ಮಾಡಿಸಬೇಕಂತಿದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಮತದಾನವನ್ನು ಖಂಡಿತವಾಗಿಯೂ ನಡೆಸ್ಕೊಡ್ತೀವಿ ಅಂತ ನಾನು ಹೇಳಿದೆ. ದುಡ್ಡಿಲ್ಲ ಅಂತ ಯಾವುದೇ ಕೆಲಸವನ್ನು ನಿಲ್ಲಿಸಬೇಕು. ಮತ್ತು ಹಿಂದಿನಿಂದ ಮಾತಾಡೋರು ಇರ್ತಾರೆ, ಅದು ಸಮಾಜದ ಗುಣ. ಆ ಹಿಂದಿನಿಂದ ಸಮಾಜದಲ್ಲಿ ಮಾತಾಡದಿದ್ದರೆ ಕೆಲವರು ನಿದ್ದೆ ಬರೋದಿಲ್ಲ, ಏನು ಮಾಡೋದು? ಅವರು ಇರ್ತಾರೆ, ಅವರಿಗೆ ದೇವರಿಗೆ ಒಳ್ಳೆ ಸದ್ಬುದ್ಧಿ ಕೊಟ್ಟು ಆಯುರ ಆರೋಗ್ಯ ಸುಖ ಸಂಪತ್ತು ಅವರಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇನ್ನು ಸರ್ಕಾರದ ಬಗ್ಗೆ ಹೇಳೋದಾದ್ರೆ, ಕಳೆದ ಸಲ ನಾನು ನಮ್ಮ ಇವರು 15/2027 4ನೇ ಪತ್ರಿಕಾಭಿಷೇಕದಲ್ಲಿ ಭಾಗವಹಿಸುವಂತ ನನ್ನ ಸೇವೆ ಮಾಡುವಂತ
ಒಂದು ಅವಕಾಶ ನನಗೆ ಸ್ವಾಮೀಜಿಗಳು ಹೆಗ್ಡೆಯವರು ಒದಗಿಸಿಕೊಟ್ಟಿದ್ದಾರೆ. ಈ ಸಲ ನಾನು ಅದನ್ನೇ ಇವರನ್ನು ವಿಚಾರವನ್ನು ಕಟ್ಟಿ ಇಟ್ಕೊಂಡಿದ್ದೆ. ಮೊದಲನೇ ದಿವಸ ಮೀಟಿಂಗ್ನಲ್ಲಿ ಹೇಳಿದೆ, ದುಡ್ಡು ಕಮ್ಮಿ ಆದರೆ 1 ಕೋಟಿ ನಾನು ಕೊಡ್ತೇನೆ ಹೇಳಿ. ಈಗ ಹೇಳಿದ್ದೇನೆ, ನಾನು 1 ಕೋಟಿ ಕೊಡ್ತೇನೆ, ಅದನ್ನೇ ಅವರು 1 ಕೋಟಿ ಕೊಡ್ತಾರೆ ಅಲ್ವಾ? ಅವರವರೇ ಹೌದು ನೋಡಿ, ನಿಮಗೆ ದುಡ್ಡಿಗೆ ಬೇಡಿ, ಒಳ್ಳೆ ಕೆಲಸ ಮಾಡಿ. ಇವತ್ತು ನೋಡಿ ನಾವು ಬೆಳ್ಳಿ ಕೊಟ್ಟಿದ್ದೇವೆ, ಅಕ್ಷಯತರಿಗೆ ಆಕ್ಚುಲಿ ಬಂಗಾರ ಕೊಡಬೇಕಿತ್ತು, ಒಳ್ಳೆ ದಿವಸ. ಇವತ್ತು ಬೆಳ್ಳಿ ಕೊಡುವಂತ ದೀಪವನ್ನು ಕೊಡುವಂತ ನಿಮ್ಮ ಮನೆಯಲ್ಲಿ ಸದಾ ಬೆಳ್ಳಿ ದೀಪ ಉರಿಯಲಿ ಅನ್ನುವಂಥ ದೃಷ್ಟಿಯಿಂದ ಬೆಳ್ಳಿ ದೀಪ ಕೊಡ್ತೇವೆ. ಮುಂದೆ ನನಗೆ ಬಂಗಾರ ಕೊಡುವ ಅವಕಾಶ ಭಗವಂತರು ಮಾಡಿಕೊಡ್ತೇವೆ. ಬೆಳೆಯುವುದಲ್ಲ, ಎಲ್ಲರೂ ಬೆಳಿಬೇಕು, ನಮ್ಮ ಶತ್ರುಗಳು ಬೆಳಿಬೇಕು, ಸಮಾಜ ಬೆಳಿಬೇಕು. ಆಗ ಸಮಾಜ ಒಳ್ಳೆಯ ಸಮಾಜ ಮೂಡಿ ಬರ್ತದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ನಾನು ಕೆಲಸ ಮಾಡಿದ್ದೇನೆ, ಇನ್ನೊಂದು ಕೆಲಸ ಮಾಡಿದ್ದೇನೆ, ಹಿರಿಯ ಕೆಲಸ ಮಾಡಿದ್ದೇನೆ, ಎಲ್ಲ ಕಡೆ ಕೆಲಸ ಮಾಡಿ ಬಂದು ಈಗ ನಂದೇ ಆದ ಉದ್ಯೋಗವನ್ನು ಮಾಡ್ತಾ ಇದ್ದೇನೆ. ದೇವರು ಆಶೀರ್ವಾದ ಮಾಡಿದರೆ ಅಹಂಕಾರ ಮಾಡಬಾರ್ದು ನಾವು. ಹಾಗಾಗಿ ನಾನು ಹೆಚ್ಚು ಮಾಡೋದಿಲ್ಲ. ಇವತ್ತು ಬಹಳ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಿದ್ದೇನೆ, ಸಂತೋಷ. ಕಳೆದ ಸಲದ 2015ನೇ ಮತಕ್ಷೇತ್ರದಲ್ಲಿ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿನಾಯಕ್ ಸರ್ಜೆ ಅವರಿದ್ದರು, ಡಿಸಿ ಆಗಿ ವಿಶಾಲ್ ಅವರಿದ್ದರು, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈ ಸರ್ತಿ ಕೂಡ ನಮ್ಮ ಡಿಸಿ ಅವರು ಬಂದು ಮೊದಲನೇ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಂಪೂರ್ಣ 305 ದಿವಸಗಳ ಕಾಲ ನಿಮ್ಮ ಸಹಕಾರ ಎಲ್ಲ ಇಲಾಖೆಯ ಸರ್ಕಾರದ ಎಲ್ಲ ಇಲಾಖೆಯ ಸಹಕಾರ ನಮಗೆ ಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿವಸ ಅದನ್ನು ನಿಶ್ಚಯ ಮಾಡಿ, ಈಗಾಗಲೇ 10 ದಿವಸಕ್ಕಿಂತ ಹೆಚ್ಚಿನ ಉಮೇದುವಾರರಿರುವುದರಿಂದ ನಾನು ವಿಚಾರಗಳಲ್ಲಿ ಕೇಳ್ತಾ ಇದ್ದೇನೆ. ಅದನ್ನು ಕರೆಸಿ ಜಗತ್ತಿನಲ್ಲೇ ದೊಡ್ಡ ಅತಿ ಶ್ರೀಮಂತ ಅಂತ ಹೇಳ್ತೀವಿ. ಒಂಥರ ಫೌಂಡೇಶನ್ ಆಶೀರ್ವಾದ ಕೊಟ್ಟು ತ್ಯಾಗಮೂರ್ತಿ ಬಾಬುವಲಿ ಸ್ವಾಮಿ ಆಶೀರ್ವಾದ ಕೊಟ್ಕೊಂಡು ಹೋಗಿ ಬರುವಾಗ ಅವರಿಗೆ ದೇವರು ನೀವು ಮಾಡಬೇಕು, ಮಾಡಿದ್ದೇವೆ. ಹಾಗೆ ಎಲ್ಲರೂ ನಾನು ಹೇಳೋದು, ಒಂದು ಸಮಾಜ, ಎಲ್ಲ ಸಮಾಜದವರು ಹೇಳಿ ಜಗತ್ತಿಗೆ ತ್ಯಾಗದ ಸಂದೇಶವನ್ನು ನೀಡಿದವರು ಯಾರು ತಿಳಿದ್ರೆ ಅದು ಭಗವಾನ್ ಬಾಹುಬಲಿ ಸ್ವಾಮಿ ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ ಆಗ್ತದೆ.